ಒಬ್ಬ. ಸೊ ಇವತ್ತು ನಮ್ಮದು ಏನಂತಾರೆ, ಇದು ನನ್ನ ಬೆಸ್ಟಿ ಅದ ಪಲ್ಸರ್ 220 ನಮ್ಮ ಬೈಕ್. ಸೊ ಇದ್ರದ್ದು ಸೀಟ್ ಕವರ್ ಸ್ವಲ್ಪ ಹರಿದಿತ್ತು, ಬೆಕ್ಕ ಕುಂತು ಉಗುರ್ಲಿಂತ ಪೂರ ಹರಿದು ಹೋಗ್ಯದ. ಸೊ ಹೊಸದು ಹಾಕ್ಬೇಕು. ಫಸ್ಟ್ ಮುಂಜಾನೆ ಮಂಗಲ್ಯ ಶಾಪಿಂಗ್ ಮಾಲ್ ಹೋಗಿದೆ, ಶಾಪಿಂಗ್ ಮಾಡಿದೆವು. 2 ಶರ್ಟ್ ತೊಗೊಂಡಿನಿ, ಚಲೋ ಆ ಕಡೆ ಶಾಪಿಂಗಲ್ಲಿ. ಸೊ ಇಲ್ಲಿ ಸೀಟ್ ಕವರ್ ಕೆಲಸ ನಡೆದ. ಇವರು ಇಲ್ಲಿ ನಮ್ಮ ಗುಡಿ ಅಪ್ಪ ಗುಡಿ ಹೋಗೋ ರೂಢಿ ಕೂಡ್ತಾರೆ ನೋಡ್ರಿ, ಚಲೋ ಕೆಲಸ ಮಾಡ್ಲತ್ತ. ಯಾರಿಗೂ ಬೇಕಂತಂದ್ರೆ ಇಲ್ಲಿ ಬಂದು ಹಾಕ್ಸ್ಕೋಬೋದು ನೋಡ್ರಿ. ಬೆಸ್ಟ್, ಚೀಪ್ ಆ್ಯಂಡ್ ಬೆಸ್ಟ್ ಅದ ಪ್ರೈಸ್. ಮತ್ತೇನಂತಂದ್ರೆ ಇದಕ್ಕಿಂತ ಮೊದಲು 4 ಸಲ ಹಾಕ್ಕೊಂಡು ಸೀಟ್ ಕವರ್. ಸೊ ಇದು ಜಾಲಿ ಚಲೋ ಇರ್ತದಂತ, ಜಾಲಿ ಟೈಪ್. ಅದ್ರ ಸಲುವಾಗಿ ಜಾಲಿ ಹಾಕ್ಲತ್ತೀನಿ ಸೀಟ್ ಕವರ್. ಸೊ ನೋಡಮ್ ಹ್ಯಾಂಗೆ ಅಂದ್ರೆ ಕಂಫರ್ಟ್ ಇರ್ತದಿಲ್ಲ. ಕೆಲಸ ಭಾಳ ಚಲೋ ನೀಟಾಗಿ ಮಾಡ್ಲತ್ತಾರ ಫಿಟ್ಟಿಂಗ. ಸೀಟ್ ಕವರ್ ಹಾಕಿ ರೆಡಿ ಆಯ್ತು ರೀ. ಸೊ ನೋಡ್ರಿ ನಮ್ಮ ಗಾಡಿಗೆ ಫಿಟ್ಟಿಂಗ್ ಮಾಡಿಸೋಣ. ಹ್ಯಾಂಗೆ ನಿಂತಂದು ನೋಡ್ರಿ ನಮ್ಮ ಬೆಸ್ಟಿ, ಕೂಲಾಗಿ ಕೂಲಾಗಿ ನಿಂತದು. ಸೊ ಫಸ್ಟ್ ಸೀಟ್ ಕುಂದಿರ್ಸ್ಯಾರ, ಸೆಕೆಂಡ್ ಸೀಟ್ನೂ ಐತೆ ಕುಂದಿರ್ಸೋದು. ಭಾಳ ಚಲೋ ಕಾಣತ್ತದ ಲುಕ್ಕಿಂಗ. ಸೊ ನೋಡ್ರಿ ಹ್ಯಾಂಗೆ ಇದ್ರ ರಿವ್ಯೂ ಅದ. ನಾ ಕಂಪಲ್ಸರಿ ನಿಮ್ಗೆ ಹೇಳ್ತೀನಿ ಮುಂದೆ. ನೀವು ನಿಮ್ಮ ಸೀಟ್ ಬೇಕಂದ್ರೆ ಈ ಥರ ಟೈಪ್ ಹಾಕ್ಸ್ಕೊಬೋದು ನೋಡ್ರಿ. ಸೊ ಬಾಬಾ ಬಂದೀನಿ ರೀ ಫೈನಲಿ ಮನೆಗೆ. ಸೊ ಮನೆಗೆ ಬರೋಣ ನೋಡ್ತೀನಿ ಏನಂತಂದ್ರೆ ನಮ್ಮ ಮಮ್ಮಿಯವ್ರದ್ದು ಸ್ಕೂಲ್ ಫ್ರೆಂಡ್ ಅವರು ಬಂದಾರ. ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಆಯಿತು. ಆ್ಯಕ್ಚುಲಿ ಗೊತ್ತಿದ್ದಿಲ್ಲ ಮಮ್ಮಿಗೆ ಬರ್ಲತ್ತಾರ ಅವ್ರಂತ. ಸೊ ಇವತ್ತು ಬಂದಾರ ಮನೆಗೆ. ಅವ್ರ ಮಮ್ಮಿಗೆ ಭೇಟಿ ಆಗ್ಬೇಕಂತ ಭಾಳ ದಿನ ಆಯ್ತಲ್ಲ. ಸೊ ನೋಡಿರಿ ಅವ್ರಿಗೂ ಗೊತ್ತಾಯ್ತು ನಾ ವ್ಲಾಗ್ ಮಾಡ್ಲತ್ತೀನಿ ಅಂತ. ಮತ್ತೇನಂತಂದ್ರೆ ಅವ್ರು ಅದೇ ಮಾತಾಡ್ಲತ್ತಾರ ಅವ್ರ ಟೈಮಿಗೆ ಹ್ಯಾಂಗೆ 10 ಪೈಸೆ 5 ಪೈಸೆ 20 ಪೈಸೆ ನಡಿತೀವು. ನಮಗೆ ಅವು 10 ಪೈಸೆ ಸಿಕ್ಕರೆ ಭಾಳ ಖುಷಿ, ಅಂದ್ರೆ ಭಾಳ ಖುಷಿ ಆಗ್ತಿತ್ತು. ಅದೇ ಮಾತುಕತೆ ನಡೆದಿತ್ತು. ಸೊ ನಾನು ಕುಂತು ಕೇಳೀನಿ, ಭಾಳ ಇಂಟ್ರೆಸ್ಟೆಡ್ ಅನ್ನಿಸ್ತು. ಯಾಕಂತಂದ್ರೆ ನಾವು ಈಗ ಮುಂದೆ ದೊಡ್ಡವ್ರು ಅದೇವಲ್ಲ. ಸೊ ಹಿಂಗೆ ನೆನೆಸ್ಕೊಂಡು ನಾವು ಫುಲ್ ಹ್ಯಾಪಿ ಆಗ್ತೇವೆ. ಸೊ ಎಲ್ಲರದ್ದು ಮೆಮೊರೀಸ್ ಇರ್ತಾವೆ ಹಿಂಗೆ. ಸರಿ ಬಾಬಾ, ಈಗ ಜಸ್ಟ್ ಡ್ಯೂಟಿಲಿಂದ ಬಂದೀನಿ. ಪತಂಗ ಹಾರ್ಲತ್ತೀನಿ ನೋಡ್ರಿ. ಯಾಕಂತಂದ್ರೆ ಇವತ್ತು ರಾತ್ರಿ ನಮ್ಮ ಅಣ್ಣ, ನಮ್ಮ ನಮ್ಮ ಚೇತನಣ್ಣ, ಸೊ ಇಬ್ಬರು ನಾವು ಹೊಂಟೀವಿ ಹೈದ್ರಾಬಾದ್ಗೆ. ಏನಂತಂದ್ರೆ ಅಲ್ಲಿ ಸ್ಪೆಷಲಿ ಸಂಕ್ರಾಂತಿ ವ್ಲಾಗ್ನಾಗ ಆ್ಯಕ್ಚುಲಿ ನಾ ಪ್ರತಿ ವರ್ಷ ಹೋಗ್ತೀನಿ ಹೈದ್ರಾಬಾದ್ ಪತಂಗ ಹಾರಿಸ್ಲಿಕ್ಕೆ. ಆ್ಯಕ್ಚುಲಿ ಮೇನ್ ಹೇಳ್ಬೇಕಂತಂದ್ರೆ ಸೊ ಇವತ್ತು ನಮ್ಮ ಅಣ್ಣನೂ ಹೊಂಟಾನ. ಇವತ್ತು ರಾತ್ರಿ ಬಿಡ್ತೀವಿ, ನಾಳೆಗೆ ನಾಡ್ದು 2 ದಿನ ಅಲ್ಲಿರ್ತೀವಿ. ಮತ್ತೇನಂತಂದ್ರೆ ನಾಡ್ದು ರಾತ್ರಿ ಅಲ್ಲಿಂದು ಟ್ರೈನ್ ಅದ, ಅಲ್ಲಿಂದ ಮತ್ತೆ ವಾಪಸ್ ಗುಲ್ಬರ್ಗ. ಸೊ 2 ದಿನ ಫುಲ್ಲು ವ್ಲಾಗ್ ಮಾಡಮ್ರಿ. ಫುಲ್ ಮಸ್ತಿ, ಫುಲ್ ಎಂಜಾಯ್. ನಮ್ಮ ಅಣ್ಣ ನೋಡ್ರಿ. ಸೊ ಹಾಯ್ ಫ್ರೆಂಡ್ಸ್, ಹೊಂಟೇವೆ ಈಗ ಇವತ್ತು ರಾತ್ರಿನೇ. ಮತ್ತೇನಂತಂದ್ರೆ सीधे हो जा, ज्यादा मेहनत मत कर, सीधे रहे. ಸೊ ಹಿಂಗೆ ಆವಾಜ್ ನಿಮಗೆ ನಾಳೆಗೆ ಅಲ್ಲಿ ಜಬರ್ದಸ್ತ್ ಬರ್ತಾರಿ ಬಾಬಾ. ಯಾಕಂತಂದ್ರೆ ಫುಲ್ ನಮ್ಮ ಫ್ರೆಂಡ್ಸ್ ಸರ್ ಅಲ್ಲಿ, ಕ್ಲಾಸ್ಮೇಟ್ಸ್. और एक ले ಹಿಂಗೆ ಸೌಂಡ್ ನಾಳೆಗೆ ಇದ್ರಿಗಿಂತ ಜಬರ್ದಸ್ತ್ ರೀ ಬಾಬಾ. ನೀವು ಬಿಲೀವ್ ಮಾಡಂಗಿಲ್ಲ. ಸೊ ನಾಳೆಗಿನ ವ್ಲಾಗ್ನಾಗ ಇವತ್ತರ ರಾತ್ರಿ ಹೋಲತ್ತೀನಿ. ಹ್ಯಾಂಗೆ ಏನದ ನೀವು ವ್ಲಾಗ್ನಾಗೆ ನೋಡಕತ್ತೀವಿ. ಪಾಪ ಇನ್ನೊಂದು ಹೊಂಟದ ಪತಂಗ್ ತೋ ಅವನಿಗೆ ತೋ ಅವ ಬರ್ಲಾಗ ನಾವಾಗ ಹಿಡಿದು ವೇಟ್ ಮಾಡ್ಲತ್ತೀನಿ. ಅದು ನೀನೇ ಹೋಗಲಿ ಗಾಡಿ ಈ ಸೈಡಿಗೆ ಅದಲ್ಲ, ಅದ್ರ ಸಲಕ್. ಸೊ ಬಬ್ಬಾ ವ್ಲಾಗ್ನಾಗ ನೀವು ಕಂಟಿನ್ಯೂ ಇರ್ರಿ. ಇವತ್ತು ರಾತ್ರಿ ಹ್ಯಾಂಗೆ ಹೊಂಟೀನಿ ಹೈದ್ರಾಬಾದ್ ಅದನ್ನು ನೋಡ್ರಿ. ಆ್ಯಕ್ಚುಲಿ ಬೈ ಟ್ರೈನೇ ಹೊಂಟೀನಿ. ಮತ್ತು ನಿಮಗೆ ಹ್ಯಾಂಗೆ ಏನಿಲ್ಲ, ಎಲ್ಲಿ ಹೊಂಟಿದೆವು ಎಲ್ಲಿ ಇರ್ಲತ್ತೀವಿ ಪೂರ ನೀವು ವ್ಲಾಗ್ನಾಗ ತೋರಿಸ್ತೀನಿ. हाय फ्रेंड्स, मैं चेतन. आज शाम में हम लोग निकलने वाले हैदराबाद के लिए. प्रवीण, आपका जो फेवरेट प्रवीण बब्बा है ना, वो और मैं, प्रवीण बब्बा का बड़ा भाई, साथ में जाने वाले हैदराबाद को पतंग उड़ाने के लिए. कल का आपको फुल संक्रांति का जो कुछ भी है फुल एंटरटेनमेंट देंगे. और आप देख के ब्लॉग परेशान हो जाओगे, उतना खतरनाक ब्लॉग बनाएंगे. फुल अल्टीमेट भाई, फुल अल्टीमेट फुल एक नंबर. तो आदि खींच 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 खींच. तब से कल फुल आवाज आने वाला है. कल फुल पतंग भी दिखेंगे. और मेरे हैदराबाद के मेरे दोस्त लोग, फ्रेंड्स, आप देख के परेशान हो जाओगे. और मजा, फुल मजा दिलाऊंगा संक्रांति. तू समझा? हाँ. नहीं, तू समझा नहीं. ಸೊ ಈಗ ಮನೆ ಬಿಟ್ಟಿದ್ದೇವ್ರಿ ಆಲ್ಮೋಸ್ಟ್. ಈಗ ಮಿಲನ್ ಚೌಕ್ ನಿಯರ. ನೀವು ಕೇಳತ್ತಿರ್ಬೋದು
ಬೈಕ್ ಯಾಕೆ ತೊಗೊಂಡು ಬಂದಿಲ್ಲ, ರಾತ್ರಿ 12 ಆಲತ್ತ ರೀ, 12 15 ನಿಮಿಷ ಆಗ್ಯದ. ಸೊ ಈ ಕಡೆಯಿಂದ ಆಟೋ ಹಿಡ್ಕೊಂಡು ಹೋಗಮ್ಮ ಸ್ಟೇಷನ್ಗೆ, ಆ ಕಡೆಯಿಂದ ಸೀದಾ ಟ್ರೈನ್ಲಿಂದ. ಯಾಕಂದ್ರೆ 2 ದಿನ ಸುಮ್ಮನೆ ವೇಸ್ಟ್ ಅಲ್ರಿ, ಅಲ್ಲಿ ಪಾರ್ಕಿಂಗ್ನಾಗ ಯಾರ್ದು ಭರೋಸೆ ಇಲ್ಲ. ಹ್ಯಾಂಗದ ರೀ ಒಬ್ಬ ಗೊತ್ತದ ನಿಮಗೆ, ಈಗ ಅರ್ಧ ರಾತ್ರಿ ಎಲ್ಲಿಗಾರ ಹೋಗೋಯ್ತಂದ್ರೆ ನನ್ನ ಗಾಡಿ ಮೇಲೆ ಇವ ಬೀಳಕ್ಕೆ ಬರ್ತೀನಿ, ಇವನಿಗೆ ಹೋಗೋಯ್ತಂದ್ರೆ ನಾ ಬೀಳಕ್ಕೆ ಹೋಗ್ತಿದ್ದ. ಸೊ ಈಗ ಇಬ್ಬರು ನಡೆದಿವಲ್ಲ, ಅದ್ರ ಸಲ ಗಾಡಿ ಮನೆ ಮೇಲೆ ಅದ, ಆಟಕ್ಕೆ ನಡೆದಿದ್ದೆವು. ರಿಲ್ಯಾಕ್ಸ್, ಟೆನ್ಷನ್ ಇಲ್ಲ, ಗಾಡಿ ಸೇಫ್ ಇರ್ತದೆ ಮನೆ ಬಲ್ಲಿ. ಸೊ ಆ ಕಡೆ ಟ್ರೈನಿಗೆ ಹೋಗೋಣ. ಸೊ ಮುಂದೆ ಸ್ಟೇಷನ್ ಬಲ್ಲಿ ಸಿಗೋಣ ಸೀದಾ. ಸೊ ಫೈನಲಿ ಸ್ಟೇಷನ್ ಮುಟ್ಟೇವ್ರಿ. ನಾರ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ, ಫುಲ್ ನಾಳೆ ಮುಂಜಾನೆ ಯಾವಾಗ ಹೋಗಿ ಮುಟ್ತೇವೆ, ಯಾವಾಗ ಸಂಕ್ರಾಂತಿ ಸ್ಟಾರ್ಟ್, ಯಾಕಂದ್ರೆ ನನ್ನ ಫೇವ್ರೇಟ್ ಫೆಸ್ಟಿವಲ್ ರೀ ಇದು. ಸೊ ನಮ್ಮ ಅಣ್ಣನು ಎಕ್ಸೈಟ್ಮೆಂಟ್ ಇದ್ದೆ ಅಣ್ಣ, ಎಸ್ ಫುಲ್ ಎಕ್ಸೈಟ್ಮೆಂಟ್. ಸೊ ನಿಮ್ಮ ಫ್ರೆಂಡ್ಸ್ನೂ ಕಲಿತಾರೆ ನಾಳೆಗ. ಸೊ ನಾಳೆಗೆ ನಿಮ್ಮ ಫ್ರೆಂಡ್ಸಿಗೂ ಕಲೀನಿ, ಫುಲ್ ಟು ಸಂಕ್ರಾಂತಿ ಎಂಜಾಯ್ ಮಾಡಮ್. 2 ದಿನ ಫುಲ್ ಎಂಜಾಯ್ ಸಂಕ್ರಾಂತಿ ಇಲ್ಲ. रहा नहीं जाता, तड़प ही ऐसी है ना. ಸೊ ಸ್ಟೇಷನ್ನಾಗಿ 2 ಗಂಟೆ ವೇಟ್ ಮಾಡಿದೆವು. ಹೊಸಲತ್ತಿತ್ತು, ಸ್ವಲ್ಪ ನಾಷ್ಟ ಮಾಡಿದೆವು ಅಲ್ಲಿ ಕ್ಯಾಂಟೀನಾಗ. ಮತ್ತೇನಂತಂದ್ರೆ ಟ್ರೈನ್ ಬರ್ಲಕ್ಕೆ 2 ತಾಸು ಲೇಟ್ ಅಂತಂದರು. ಭಾಳ ವೇಟಿಂಗ್ ಮಾಡಿದೆವು ಟ್ರೈನ್ದು. ಫುಲ್ ಏನಂದ್ರೆ ಬೋರ್ ಐತಿ ಈಗ. ಸೊ ಅಲ್ಲಿ ಟೈಮ್ ಇತ್ತು, ಸೊ ಅಲ್ಲಿ ಸ್ಟೇಷನ್ ಬಳಿ ರೀಲ್ಸ್ನು ಮಾಡಿದೆವು, ಸ್ವಲ್ಪ ರೀಲ್ಸ್ ಮಾಡ್ಕೇಶಿಗೆ ನಡೆದೆವು ನೋಡ್ರಿ. ನಮ್ಮ ಅಣ್ಣನೂ ವ್ಲಾಗಿಂಗ್ ಮಾಡ್ಲತ್ತಾನ. ಮತ್ತೇನಂತಂದ್ರೆ ಆಲ್ಮೋಸ್ಟ್ ನಿಯರೆಸ್ಟ್ ಅದ ಟ್ರೈನ್ ರೀ. ಟ್ರೈನ್ ಬರೋಣ ಸೀದಾ ಹೋಗ್ಬಿಡಮ್. ಸೊ ಫೈನಲಿ ನಮ್ಮ ಬಿಜಾಪುರ ಟು ಹೈದ್ರಾಬಾದ್ ಎಕ್ಸ್ಪ್ರೆಸ್ ಬಂತು ನೋಡ್ರಿ. ಯಾವಾಗ 2 ತಾಸು ವೇಟ್ ಮಾಡಿದೆವು ಮ್ಯಾಕ್ಸಿಮಮ್ ಇದ್ರದ್ದು. ಈಗ ಜಸ್ಟ್ ಫೈನಲಿ ಬಂದು ನೋಡ್ರಿ. ಸೊ ಈಗ ನಮ್ಮ ಬೋಗಿ S4 ಅದ, 63 64 ಸೀಟ್ ನಂಬರ್. ಸೊ ಫೈನಲಿ ಸೀಟ್ ಒಳಗೆ ಹೋಗಮ್ರಿ. ಈಗ ಒಳಗೆ ಹೋಗಿ ಟ್ರೈನ್ನಾಗ ಕುಂತು ಬಿಡ ಆರಾಮ್. ನಮ್ಮ ಅಣ್ಣ ಹೆಂಗೆ ನೋಡ್ಲತ್ತ ನೋಡ್ರಿ, ಟ್ರೈನಿಗೆ ಬೋರ್ ಆಗ್ಯಾನ ಅವನು ಕುಂತು. ಈಗ ವೇಟಿಂಗ್ ಮುಗೀತ್ರಿ, ಟ್ರೈನ್ ಬಂದು ಒಳಗೆ ಹೋಗೋಣ. ಸೊ ಬಂದವು ನೋಡ್ರಿ, ಸೀಟ್ ಮೇಲೆ ಕುಂತೆ ಆರಾಮ. ನಮ್ಮ ಕಲಬುರ್ಗಿಯಿಂದ ಟ್ರೈನ್ ಬಿಟ್ಟಿತ್ತು ಈಗ ಜಸ್ಟ್. ಸೊ ಇದು ನಮ್ಮ ಕಲಬುರ್ಗಿ ಸ್ಟೇಷನ. ಚಳಿನೂ ಮಸ್ತ್ ಅದ ರೀ ನಮ್ಮ ಕಲಬುರ್ಗಿ ಒಳಗೆ. ಸೊ ಇದು ನಿಮ್ಮ ಬಬ್ಬ. ಹಾಯ್ ಬಾಬಾಸ್, ಜರ್ನಿ ಸ್ಟಾರ್ಟ್ ಆಯಿತು. ನಾಳೆಗೆ ವೇಟಿಂಗ್ ಅದ. ಎಲ್ಲರೂ ಫ್ರೆಂಡ್ಸ್ ಸಂಗಟ್ ಭೇಟಿ ಆಗೋದ ನಮ್ಗೆ. ಫುಲ್ ಎಂಜಾಯ್ ಮಾಡೋದ. ನಾಳೆಗೆ ಸಿಗಮ್, ನಾಳೆಗೆ ಬಾಯ್. ಸೊ ಜರ್ನಿ ಸ್ಟಾರ್ಟ್ ಆಯಿತು ಕಲಬುರ್ಗಿ ಟು ಹೈದ್ರಾಬಾದ. ಫುಲ್ ಟು ಎಕ್ಸೈಟೆಡ್, ನಾನು ಫುಲ್ ಎಕ್ಸೈಟೆಡ್ ಇದ್ದೀನಿ. ಹೈದ್ರಾಬಾದ್ ನಮ್ಮ ಫ್ರೆಂಡ್ಸ್ ಸಂಗಟ ಪತಂಗ ಆಡಿಸ್ಬೇಕಂತ. ಸೊ ನಾಳೆಗೆ ಹೈದ್ರಾಬಾದಾಗ ಸಿಗಮಿ. ಸೊ ಬಾಯ್ ಎಲ್ಲರಿಗೆ, ಲವ್ ಯು ಆಲ್, ಬಾಯ್.